एम ए पाटिल कॉम्प्लेक्स का केबीबीबी रोड के बिल्कुल करीब शानदार पैमाने पर इनॉग्रेशन हुआ है। पटेल फैमिली शाहपुर में किसी तारुफ की मोहताज नहीं है। हर आए दिन शहर की तरक्की, बिजनेस और रोजगार के नए रास्ते उन्हीं के नाम से जुड़ते हैं। इस एम ए पाटिल कॉम्प्लेक्स का इनॉग्रेशन शाहपुर एमएलए डिस्ट्रिक्ट इंचार्ज मिनिस्टर शानबसप्पा गौड़ा दशनापुर साहब के हाथों किया गया। इस इनॉग्रेशन के मौके पर कई रूहानी, बुजुर्ग, समाजी, सियासी और धर्म गुरु शख्सियत ने शिरकत फरमाई और कॉम्प्लेक्स के रोशन मुस्तकबिल के लिए दुआएं दी, जिसके प्रोपरेटर है शाहपुर की मशहूर और मारूफ शख्सियत पटेल फैमिली के फराद सैयद पाशा पटेल। एम ए पटेल कॉम्प्लेक्स ना सिर्फ एक इमारत है बल्कि शाहपुर के लिए नई उम्मीदों का मरकज़ है, जहां नए दुकानदार, स्टार्टअप्स, यूथ के लिए नए मौके और शाहपुर की तरक्की के लिए बेमिसाल विज़न है। इस कॉम्प्लेक्स में आपको टीवीएस मोटर्स का ब्रांड शोरूम और शहर की शाहपुर की पॉपुलर बेकरी का सबसे बड़ा ब्रांच और एक बेहतरीन रेस्टोरेंट ओपन हुआ है, जो शहर के ज़रूरतमंद और यूथ के लिए लैंडमार्क बन गया है। यह सिर्फ एक बिल्डिंग नहीं, पटेल फैमिली के जज्बे और विज़न का शाहपुर से मोहब्बत की एक मिसाल है। आइए देखते हैं इस इनॉग्रेशन के शॉर्ट हाइलाइट। ಬೆಳೆಯುತ್ತಿರುವ ಶಾಹಪುರ ನಗರದಲ್ಲಿ ಇವತ್ತಿನ ದಿವಸ ಎಮ್ ಎ ಪಟೇಲ್ ಕಾಂಪ್ಲೆಕ್ಸ್ ಉದ್ಘಾಟನೆಗೊಂಡು ಅನೇಕ ಮಳಿಗೆಗಳು ಇವತ್ತು ವ್ಯಾಪಾರಕ್ಕಾಗಿ, ವ್ಯಾಪಾರ ಚಟುವಟಿಕೆಗಾಗಿ ಅನೇಕ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಈ ಕಾಂಪ್ಲೆಕ್ಸ್ ಉದ್ಘಾಟನೆ ಆಗಿದೆ. ಈಗಾಗಲೇ ಗುಲ್ಬರ್ಗದಿಂದ ನನ್ನ ಬೆಳಗುಂದಿ ಸಹೋದರರು ಬಂದು ಈಗ TVS ಶೋರೂಮ್ನ ಉದ್ಘಾಟನೆಗೊಂಡಿದೆ. ಅದರಂತೆ ಇಲ್ಲಿ ಬೇಕ್ರಿ ಮತ್ತು ರೆಸ್ಟೋರೆಂಟ್, ಇನ್ನಿತರ ಎಲ್ಲ ಮಳಿಗೆಗಳು ಕೂಡ ಈ ಕಾಂಪ್ಲೆಕ್ಸಲ್ಲಿ ಉಂಟು. ಈ ಬೆಳೆಯುತ್ತಿರುವ ಶಾಹಪುರಕ್ಕೆ ಇದು ಒಂದು ಕಳಶ ಇಟ್ಟಂತಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳಿ, ಮತ್ತು ಎಮ್ ಎ ಪಟೇಲ್ ಕಾಂಪ್ಲೆಕ್ಸ್ ಏನಿವತ್ತು ಮಾಲೀಕರಿದ್ದಾರೆ ಅವ್ರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಅವರು ಸಂಪಾದಿಸಲಿ, ಎಲ್ಲರಿಗೂ ಇನ್ನೇ ಅನೇಕ ಇಂಥ ಮಳಿಗೆಗಳನ್ನು ಮಾಡಲಿ ಅಂತ ಆಶಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಶಹಾಪುರದ ಬೀದರ್ ಮತ್ತು ಶ್ರೀರಂಗಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ನೂತನವಾಗಿ ಎಮ್ ಎ ಪಟೇಲ್ ಕಾಂಪ್ಲೆಕ್ಸ್ ಮಾನ್ಯ ಸಚಿವರಾಗಿರ್ತಕ್ಕಂಥ ದಶನಾಪುರ ಸಾಹೇಬರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪೂಜ್ಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಪಟೇಲ್ ಕುಟುಂಬ ಶಹಾಪುರದ ಸಾಹುಕಾರ ಮನೆತನ ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾಂಪ್ಲೆಕ್ಸ್ನಲ್ಲಿ ಬಹುಶಃ TVS ಶೋರೂಮ್ ಇದೆ ಮತ್ತು ಸಸ್ಯಾಹಾರಿ ಹೋಟೆಲ್ ಇದೆ ಮತ್ತು
ಬೇಕರಿ ನಡೀತಾ ಇದೆ. ಜೊತೆಗೆ ಇನ್ನೂ ಅನೇಕ ಸಂಸ್ಥೆಗಳು, ಅನೇಕ ಇಲ್ಲಿ ಮಳಿಗೆಗಳು ಈ ಒಂದು ಕಾಂಪ್ಲೆಕ್ಸ್ನಲ್ಲಿ ನಡೀತಾ ಇವೆ. ಭಾಳ ಸಂತೋಷ. ಒಂದು ಬಿಸ್ನೆಸ್ಸನ್ನು ಹೆಂಗೆ ಬೆಳವಣಿಗೆ ಮಾಡಬೇಕು, ಅದನ್ನು ಜನ ಆಕರ್ಷಣೆಯಾಗಿ ಹೆಂಗೆ ಮಾಡಬೇಕಂಥದ್ದನ್ನು ನಮ್ಮ ಪಟೇಲ್ ಕುಟುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತನ ಆಶೀರ್ವಾದ, ಚರಬಸವೇಶ್ವರರ ಮತ್ತು ಅಲ್ಲಾನ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಈ ಸಂದರ್ಭದಲ್ಲಿ. ಬೀದರ್ ಬೆಂಗಳೂರು ರೋಡಿನಲ್ಲಿ ಇವತ್ತಿನ ದಿವಸ ನೂತನವಾಗಿ ನಿರ್ಮಿತಗೊಂಡಿರುವ ಪ್ರಾರಂಭಗೊಂಡಿರುವ ಪಟೇಲ್ ಒಂದು ಕಾಂಪ್ಲೆಕ್ಸನ್ನು ಇವತ್ತಿನ ದಿವಸ ನಮ್ಮ ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರಾದ ದರ್ಶನಾಪುರ ಸಾಹೇಬರು ಬಂದು ಉದ್ಘಾಟನೆ ನೆರವೇರಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷ ಪಡುವಂಥ ವಿಷಯ. ಸದರಿ ಕಾಂಪ್ಲೆಕ್ಸಿನ ಮಾಲೀಕರಾದ ಪಟೇಲ್ ಏನದ ಹಳೆಯ ಮನೆ ತಂದವರು ಶಾಪುರದಲ್ಲಿ ಭಾಳ ಒಂದು ಐತಿಹಾಸಿಕ ಒಂದು ಏನದ ಹಳೆ ಶ್ರೀಮಂತಿಕೆಯಲ್ಲಿ ಬರುವಂಥ ಜನ. ಅವರು ಒಂದು ಒಳ್ಳೆಯ ಸಾಹಸ ಇವತ್ತಿನ ದಿವಸ. ಅವರು ಇವನಾದ 100 ಎಕರೆ ಜಮೀನುಗಳು ಇದ್ದರೂ ಕೂಡ ರೋಡಿಗೆ ಇವತ್ತಿನ ದಿವಸ ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ಮಾಡಿ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಾಗಲಿ ಬೇರೆ ವ್ಯವಹಾರಸ್ಥರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಅದ್ರ ಸದುಪಯೋಗ ಹೋಗ್ಬೇಕು. ಆಮೇಲೆ ಏನದ ಕಾಂಪ್ಲೆಕ್ಸನ್ನು ಭಾಳ ಏನದ ಸರ್ವಿಸ್ ಆಗಿ ಚೆನ್ನಾಗಿ ಏನಾದ್ರು ಉಪಯೋಗ ಮಾಡಿಕೊಂಡು ಭಾಳ ನೇತವಾಗಿ ಪಟೇಲ್ ರೆಸ್ಟೋರೆಂಟ್ ವ್ಯವಹಾರ ಮಾಡ್ಬೇಕಂತ ವಿನಂತಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ.